ಇದೇ ಸಂದರ್ಭದಲ್ಲಿ ಯು ಟಿ ಖಾದರ್ ಗೌರವಿತ ಸ್ಪೀಕರ್ ಅವರು ಮೊನ್ನೆ ಹೇಳ್ತಾರೆ, ಫಾಜಿಲ್ ಕುಟುಂಬಕ್ಕೂ ಸುಹಾಸ್ ಶೆಟ್ಟಿ ಬರ್ಬತ್ತಿಗೆ ಸಂಬಂಧ ಇಲ್ಲ. ಏನು ನೀವೇನು ತನಿಖಾಧಿಕಾರಿನ? ಫಾಜಿಲ್ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಡ್ತಾ ಇದ್ದೀರಾ? ನೀವು ನಿಷ್ಪಕ್ಷಪಾತವಾಗಿ ಒಬ್ಬ ಚುನಾಯಿತ ಪ್ರತಿನಿಧಿ, ಸದನದ ಗೌರವವನ್ನು ಕಾಪಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ನೀವು ಕ್ಲೀನ್ ಚೀಟ್ ಕೊಡ್ತೀರಂದರೆ ಕೋಮು ಸಾಮರಸ್ಯವನ್ನು ನೀವು ಕಾಪಾಡ್ತೀರಾ? ಅದೇ ಪೊಲೀಸ್ ಕಮಿಷನರ್ ಅನೂಪ್ ಅಗರ್ವಾಲ್ ಹೇಳ್ತಾರೆ, ಫಾಜಿಲ್ ಸಹೋದರನ ಫಾಜಿಲ್ ಏನು 2022ರಲ್ಲಿ ಸೂರತ್ನಲ್ಲಿ ಹತ್ಯೆ ಆಗಿತ್ತು. ಈ ಹತ್ಯೆಗೂ ಕಾರಣ ಇದೆ. ಪ್ರವೀಣ್ ನೆಟ್ಟರ್ ಒಬ್ಬ ಹಿಂದೂ ದೇಶಭಕ್ತನ ಹತ್ಯೆ ಆದಾಗ ಅದಕ್ಕೆ ಪ್ರತೀಕಾರವಾಗಿ ಫಾಜಿಲ್ ಹತ್ಯೆ ಆಯಿತು. ಅವತ್ತಿಂದ ಮೊನ್ನೆವರೆಗೂ ಸುಹಾಸ್ ಶೆಟ್ಟಿನ ಬರ್ಬರ ಹತ್ಯೆ ಮಾಡ್ಬೇಕಂತೇಳಿ ಸುಪಾರಿ ಕೊಟ್ಟಿದ್ರು. ಈ ಸುಪಾರಿ ಕೊಟ್ಟಿದ್ದು ಅದೇ ಅನೂಪ ಅಗರ್ವಾಲ್ ಹೇಳ್ತಾರೆ, ಆದಿಲ್ 5 ಲಕ್ಷ ಸುಪಾರಿ ಒಪ್ಪಂದು 3 ಲಕ್ಷ ಅಡ್ವಾನ್ಸ್ ಕೊಡಿದರೆ, ಆದಿಲ್ ಮೆಹರೂಬ್ ಇವರ ತಾನೇ ಸುಪಾರಿ ಕೊಟ್ಟಿದ್ದು. ಹಂಗಾರೆ ಒಬ್ಬ ಪೊಲೀಸ್ ಕಮಿಷನರು ಅಲ್ಲಿ 8 ಜನ ಬಂಧನ ಮಾಡಿ ಅಲ್ಲಿ ಪೂರ್ಣ ಮಾಹಿತಿಯನ್ನು ಪಡೆದು ಫಾಜಿಲ್ ಸಹೋದರ ಮೊದಲನೇ ಆರೋಪಿ ಸುಪಾರಿ ಕೊಟ್ಟಿದ್ದು ಇದು ಸುಳ್ಳ? ಯು ಟಿ ಖಾದರ್ ಅವರೇ, ಆ ಸ್ಥಾನದ ಗೌರವವನ್ನು ನೀವು ಕಾಪಾಡೋ ಬದಲಾಗಿ ಆ ಸ್ಥಾನದ ಗೌರವವನ್ನು ಕಳೆದಿರಿ. ನೀವು ರಾಜೀನಾಮೆ ಕೊಡಬೇಕಂತೇಳಿ ನೀವು ಆ ಸ್ಥಾನದಲ್ಲಿ ಮುಂದುವರೋಕ್ಕೆ ನಾಲಾಯಕ್ ರಾಜೀನಾಮೆ ಕೊಡಬೇಕಂತೇಳಿ ನಾನು ಯು ಟಿ ಖಾದರ್ಗೆ ಒತ್ತಾಯ ಮಾಡ್ತೀನಿ. ಇದ್ರ ಜೊತೆಗೆ ಯಾವ ಮಹಾನ್ ದೇಶಭಕ್ತ ಜಡ್ ಹೆಸರೇ ಜಡ್ ಜಮೀರ್ ಅಹಮದ್ ಹಲ್ಲು ಕಡ್ದು ರಾಜ್ಯದಲ್ಲಿ ಪ್ರಚೋದನೆ ಭಾಷಣಗಳು ಹೇಳಿಕೆಗಳಿಂದ ಪೊಲೀಸ್ ಠಾಣೆಗೆ ಕಲ್ಲೊಡಿಸಿದ ಮಹಾನ್ ವ್ಯಕ್ತಿ. DJ-ಹಳ್ಳಿ KG-ಹಳ್ಳಿ ಘಟನೆಗೆ ಈ ವ್ಯಕ್ತಿ ಕಾರಣ. ಏನು ಹೇಳ್ತಾರೆ, ಆತ್ಮಹತ್ಯೆ ಬಾಂಬ್ ಕಟ್ಟಿ ನಾನು ಮೋದಿ ಅಮಿತ್ ಶಾ ಒಪ್ಪಿಟ್ರೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತೀನಿ ಅಂತ ಅಲ್ಲಿ ಕಡ್ದು ಹೇಳ್ತಾಯಿಲ್ಲ ಮನುಷ್ಯ. ಜಮೀರ್ ಅಹಮದ್, ನೀನು ಯುದ್ಧ ಮಾಡೋದು ಬೇಡಪ್ಪ. ದೇಶವನ್ನು ಕಾಯ್ತಕ್ಕಂಥ ಯೋಧರದರೆ ನಿಮ್ಮ ಪ್ರಚೋದನೆ ಹೇಳಿಕೆಗಳನ್ನು ಕೈ ಬಿಟ್ಟರೆ ಸಾಕು ಮಹಾನುಭಾವ. ಎಷ್ಟು ಹೇಳಿಕೆಗಳಿರೋ, ಒಂದು ಕಡೆ ಪಾಕಿಸ್ತಾನವನ್ನು ಬೆಂಬಲಿಸ್ತಾರೆ ಇವರು ಸಚಿವರುಗಳು, ಇನ್ನೊಂದು ಕಡೆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ. ನಾನು ಈ ಸರ್ಕಾರ ಸೌಜನ್ಯಕ್ಕೂ ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟಿಲ್ಲ, ಭೇಟಿ ಮಾಡಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಗುಂಡಾ ಸರ್ಕಾರ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಇಂದು ವಿರೋಧಿ ಸರ್ಕಾರ ತಕ್ಕ ಪಾಠವನ್ನು ಕಳಿಸ್ತೀವಿ. ನಾವು ಅನಿವಾರ್ಯವಾಗಿ ನಾನು ಮೊನ್ನೆ ಹೇಳಿದ್ದೆ, ಇದು ಪ್ರಚೋದನೆ ಹೇಳಿಕೆ ಅಲ್ಲ, ಪ್ರಚೋದನೆ ಭಾಷೆ ಅಲ್ಲ. ನಮ್ಮ ಹಿಂದೂ ಯುವಕರನ್ನ ಮುಟ್ಟಿದರೆ, ಒಬ್ಬರನ್ನ ಮುಟ್ಟಿದರೆ 10 ಜನ 20 ಜನ ನಾವು ಎಲ್ಲ ಅಲ್ಪಸಂಖ್ಯಾತರ ಗುಂಡಾಗಳು ಅಂತ ಹೇಳಲ್ಲ. ಯಾವ ಕೆಲವು ಗುಂಡಾಗಳಿದ್ರೆ, ದೇಶದ್ರೋಹಿಗಳಿದ್ರೆ, ಜಿಹಾದಿ ಗುಂಡಾಗಳಿದ್ರೆ ಅಂಥವ್ರ ಬಗ್ಗೆ ಬಿಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ನಾವು ಎಲ್ಲದಕ್ಕೂ ಸಿದ್ಧ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ನೀವು ಕೋಮು ಸಾಮರಸ್ಯ ಸಭೆಯನ್ನು ಮಾಡಿಲ್ಲ, ಹಿಂದೂಗಳನ್ನ ನಡೆಸೋಕ್ಕೆ ಸಭೆಯನ್ನು, ಅಲ್ಪಸಂಖ್ಯಾತ ಗುಂಡಾಗಳ ಸಭೆಯನ್ನೇ ಮಾಡ್ತೀರಿ. ನಾಚಿಕೆ ಆಗಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.